ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣದ ಜೊತೆಗೆ ಇನ್ನು ಸುಮಾರು 2 ಕಂತುಗಳು. ಅದರಲ್ಲಿ ಮುಖ್ಯವಾಗಿ 29 ಮತ್ತು 31ನೇ ಕಂತಿನ ಹಣ. ಹೌದು, 29ನೇ ಕಂತಿನ ಹಣ ಸರಿಯಾಗಿ ಜಮಾ ಆಗಿರಲಿಲ್ಲ. ಹೀಗಾಗಿ ಅಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಒಂದು ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಜೊತೆಗೆ 30 ಹಾಗೂ 31ನೇ ಕಂತಿನ ಹಣ. ಸೊ ಇದು ಕೂಡ ಬಿಡುಗಡೆ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತೀನಿ. ಇಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತವಾಗಿನೂ ಕೂಡ ನಿಮಗೆ ಗುಡ್ ನ್ಯೂಸ್ ಕೊಡಲಾಗಿದೆ. ಬಕ್ರೀದ್ ಹಬ್ಬ ಬರ್ತಾ ಇದೆ ಅಂದ ಬಳಿಕ ಬಕ್ರೀದ್ ಹಬ್ಬ ಮುಂಚಿತವಾಗಿನೂ ಕೂಡ ದುಡ್ಡು ಜಮಾ ಆಗುತ್ತೆ. ಬಕ್ರೀದ್ ಹಬ್ಬದ ದಿನದಂದು ಕೂಡ ದುಡ್ಡು ಬರುತ್ತೆ. ಬಕ್ರೀದ್ ಹಬ್ಬ ಮುಗಿದ ಮೇಲೂ ಕೂಡ ದುಡ್ಡು ಬರುತ್ತೆ. ಏಕೆ ಅಂತ ಕೇಳೋದಾದ್ರೆ, ಒಂದು ಸಾರಿ ಒಂದು ಕಂತಿನ ಹಣ ರಿಲೀಸ್ ಆಯ್ತಂದ್ರೆ ಕೇವಲ 1 ಅಥವಾ 2 ದಿನಗಳಲ್ಲಿ ಕ್ಲಿಯರ್ ಆಗೋದಿಲ್ಲ. ಅದು ಸುಮಾರು ಒಂದು 10ರಿಂದ 12 ದಿನ ಆದರೂ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಅಷ್ಟು ದಿನದವರೆಗೂ ಕೂಡ ಒಂದಾದ ಮೇಲೆ ಒಂದು ಕಂತುಗಳು ಜಮಾ ಆಗ್ತಾ ಬರ್ತವೆ. ಸೊ ಹೀಗಾಗಿ ಸರಿಯಾದ ಸಮಯಕ್ಕೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿರೋದಿಲ್ಲ. ಸೊ ಒಂದೊಂದು ಸಾರಿ ಲೇಟ್ ಆಗಿರುತ್ತೆ, ಒಂದೊಂದು ಸಾರಿ ಬೇಗನೆ ಜಮಾ ಆಗಿರುತ್ತೆ. ಸೊ ಡಿಲೇ ಕೂಡ ಆಗಿರಬಹುದು. ಸೊ ನಿಮಗೆ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬರುತ್ತೆ. ಆದರೆ ಒಂದು ಸ್ವಲ್ಪ ಟೈಮ್ ತಗೊಳ್ಬಹುದು, ಒಬ್ಬೊಬ್ಬರಿಗೆ ಬೇಗನೆ ಜಮಾ ಆಗಬಹುದು. ಹಾಗಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬೇಗನೆ ಜಮಾ ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಅದಕ್ಕಿಂತ ಮುಂಚಿತವಾಗಿ ಈ ಜಿಲ್ಲೆಗಳು ಯಾವುವು ಅದನ್ನ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕಂತುಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಈಗ 29ನೇ ಕಂತಂದ್ರೆ ಯಾವ ತಿಂಗಳ ಹಣ ಅಂದ್ರೆ ಫೆಬ್ರವರಿ ತಿಂಗಳ ಹಣ. ಇದು ಸುಮಾರು 32 ಲಕ್ಷ ಫಲಾನುಭವಿಗಳಿಗೆ ಏನು ಜಮಾ ಆಗಿದೆ ಅಲ್ಲ, ಅದಾದ ಬಳಿಕ ಸರಿಯಾದ ಸಮಯಕ್ಕೆ ದುಡ್ಡೇ ರಿಲೀಸ್ ಆಗಲಿಲ್ಲ. ತಾಂತ್ರಿಕ ದೋಷ ಅಥವಾ ಇನ್ಯಾವುದು ದೋಷ ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾಪ್ ಮಾಡಲಾಗಿತ್ತು. ಸೊ ಹಾಗಾಗಿ ಇಲ್ಲಿ 29ನೇ ಕಂತಿನ ಹಣವು ಕೂಡ ಎಲ್ಲ ಮಹಿಳೆಯರಿಗೆ ಬರಬೇಕಾಗಿದೆ. ಸುಮಾರು ಹತ್ತತ್ರ ಒಂದು 80 ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಕೂಡ ದುಡ್ಡು ಬರಬೇಕಾಗಿದೆ. ಸೊ ಅದು ಬರತ್ತು ಕೂಡ. ಹಾಗಾಗಿ ವೇಟ್ ಮಾಡಬೇಕಾಗತ್ತೆ. ಅದರ ಜೊತೆಗೇನೆ ಈ 30ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗಿದ್ದು, ಸೊ ಅವನ್ನು ಕೂಡ ನಾವು ಕೊಡ್ತೀವಿ, ಕ್ಲಿಯರ್ ಮಾಡ್ತೀವಿ ಅಂತಾನೆ ಹೇಳಿದೆ. ಸೊ 31ನೇ ಕಂತಿನ ಹಣವು ಕೂಡ ಅದರ ಜೊತೆಗೇನೆ ರಿಲೀಸ್ ಆಗಲಾಗ್ತಾ ಇದೆ. ಈಗ ಮಾರ್ಚ್ ಆದ ಮೇಲೆ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡ್ಲಿಕ್ಕೆ ಮುಂದಾಗಿದೆ. ಒಂದಾದ ಮೇಲೆ ಒಂದು ಕಂತುಗಳನ್ನು ಸತತವಾಗಿ ನಾವು ಕ್ಲಿಯರ್ ಮಾಡ್ತೀವಿ. ಯಾವ ತಿಂಗಳ ಹಣವನ್ನು ಕೂಡ ನಾವು ಪೆಂಡಿಂಗ್ ಉಳಿಸೋದಿಲ್ಲ ಅಂತ ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಬೇಡ. ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಅವರದೇ ಆದಂತಹ ದುಡ್ಡನ್ನ ಕ್ಲಿಯರ್ ಮಾಡಲಾಗತ್ತೆ. ಅದೇ ರೀತಿಯಾಗಿ ನೀವು ಹಿಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಗೊತ್ತಾಗತ್ತೆ. ಸೆಪ್ಟೆಂಬರ್ ಆಗಿರಲಿ, ಅಕ್ಟೋಬರ್ ಮತ್ತು ನವೆಂಬರ್ ಆಗಿರಲಿ, ಡಿಸೆಂಬರ್ ಆಗಿರಲಿ ಮತ್ತು ಜನವರಿ ಈ ವರ್ಷದ 28ನೇ ಕಂತಿನ ಹಣ ಆಗಿರಲಿ, ಅವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ಕಂತುಗಳು ಸುಮಾರು 4ರಿಂದ 5 ಕಂತುಗಳು ಸತತವಾಗಿ ಜಮಾ ಆದವು ಸ್ನೇಹಿತರೆ. ಅದು ಏಕೆ ಏನು ಅಂತ ಅಂದ್ರೆ, ಹೋದ ವರ್ಷದಲ್ಲಿ 2 ತಿಂಗಳ ಹಣವನ್ನ ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಅದರಲ್ಲಿ ಅಕ್ಕಿ ಬದಲಾವಣೆ ಆಯ್ತಲ್ವಾ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ. ಆ ಸಂದರ್ಭದಲ್ಲಿ ಏನಾಗತ್ತೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳ ಹಣವನ್ನ ಜಮಾ ಮಾಡೋದಿಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಕೊಡುತ್ತೆ. ಹೀಗಾಗಿ ಈ ಕಂತುಗಳನ್ನು ಪೆಂಡಿಂಗ್ ಉಳಿಸಲಾಗತ್ತೆ. ಸೊ ಆ 2 ತಿಂಗಳ ಹಣವನ್ನು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವುಗಳನ್ನು ಎಷ್ಟು ಬೇಗ ಆಗತ್ತೋ ಅಷ್ಟು ಮಹಿಳೆಯರಿಗೆ ಮುಟ್ಟಿಸಲೇಬೇಕು. 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮಾಡಿದ್ರು. ಹಾಗಾಗಿ ಆ 2 ತಿಂಗಳ ಹಣವು ಕೂಡ ಬರುತ್ತೆ. ಜೊತೆಗೆ ಈ 29 ಮತ್ತು ಅಂದರೆ ಫೆಬ್ರವರಿ ಮತ್ತು 30 ಮಾರ್ಚ್ ತಿಂಗಳ ಹಣ, 31 ಏಪ್ರಿಲ್ ತಿಂಗಳ ಹಣ, ಸುಮಾರು 4ರಿಂದ 5 ತಿಂಗಳ ಹಣ ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದ್ದು, ಅದರಲ್ಲಿ ಮೇನ್ ಈಗ ಸದ್ಯದಲ್ಲಿ ಬಕ್ರೀದ್ ಹಬ್ಬಕ್ಕೆ ಈಗಾಗಲೇ 30ನೇ ಕಂತು ಬರ್ತಾ ಇದೆ. ಮಾರ್ಚ್ ತಿಂಗಳ ಹಣ, 31ನೇ ಕಂತಿನ ಹಣವು ಕೂಡ ಏಪ್ರಿಲ್ ತಿಂಗಳ ಹಣ ಸದ್ಯದಲ್ಲಿನೇ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಮುಖ್ಯವಾಗಿ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರಕ್ಕೆ, ಧಾರವಾಡಕ್ಕೆ ಮತ್ತು ಬೆಳಗಾವಿ ಸೈಡ್ ಇರ್ತಕ್ಕಂತಹ ಮಹಿಳೆಯರಿಗೂ ಕೂಡ ಬರುತ್ತೆ. ಇನ್ನು ಚಿಕ್ಕಮಗಳೂರು, ಮಂಡ್ಯ ಸೇರಿದಂತೆ ಕೊಪ್ಪಳ, ಬೆಂಗಳೂರು ಗ್ರಾಮಾಂತರಕ್ಕೆ, ಹಾಗೆ ಧಾರವಾಡ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇನ್ನು ನಾನಾ ರೀತಿಯ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ಬಹಳಷ್ಟು ಗೃಹಲಕ್ಷ್ಮಿಯರು ವೇಟ್ ಮಾಡ್ತಾನೆ ಇದ್ದೀರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಎಲ್ಲ. ಪೆಂಡಿಂಗ್ ಉಳಿದಿರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕೂಡ ಸರ್ಕಾರ ಕೊಡಲಿಕ್ಕೆ ಮುಂದಾಗಿದೆ. ಅದು ಕೊಡಲಿಲ್ಲ ಅಂದರೆ ಆಕ್ರೋಶ ಇದ್ದೇ ಇರುತ್ತೆ. ಮತ್ತು
BJP ನಾಯಕರ ಪ್ರಶ್ನೆಗಳು ಕೂಡ ಇದ್ದೇ ಇರುತ್ತೆ. ಯಾಕಂದ್ರೆ ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತಲ್ಲೇ ಹೇಳೋದಲ್ಲ, ಅದನ್ನ ಕೊಟ್ಟು ತೋರಿಸ್ಬೇಕು, ನಡೆದು ತೋರಿಸ್ಬೇಕು. ಮಹಿಳೆಯರಿಗೆ ಸುಮ್ಮನೆ ಭರವಸೆ ಕೊಡೋದಲ್ಲ, ಅದನ್ನ ನೀವು ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಇಲ್ಲಿ BJP ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಬರೋದು ಗ್ಯಾರಂಟಿ. ತಲೆ ಕೆಡಿಸ್ಕೊಳ್ಬೇಡಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗ್ಲಿ, ಗೊತ್ತಾಗ್ಲಿ ಇಂತಿಷ್ಟು ಕಂತುಗಳು ಬರ್ತಾ ಇದೆ, ಈ ಕಂತುಗಳು ಪೆಂಡಿಂಗ್ ಉಳಿದಿದೆ, ಎಲ್ಲವೂ ಕೂಡ ಗೊತ್ತಿರಬೇಕು. ಇಲ್ಲಾಂದ್ರೆ ಸರ್ಕಾರ ದುಡ್ಡನ್ನ ಯಾಮಾರಿಸ್ಬಿಡುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.